जो संविधानाला कारणीभूत आहे त्याला तुम्ही संपवायला निघाले. पालकमंत्र्यांची फार मोठी चूक आहे मॅडम, माफी मागणार नाही, पण पालकमंत्र्यांनी त्यांची ही चूक पत्रात घ्यावी. मला मीडियाशी घेणं नाही मॅडम, मला सस्पेंड केलं, मी वाळूचे गाड्या उपसील, मी माती काम करेन, पण बाबासाहेबांची ओळख पुसून येणार नाही. मला सस्पेंड करायचं करू शकता. ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನವನ್ನು ಅಳವಡಿಸಿಕೊಂಡು ಆ ದಿನವನ್ನ ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಇಡೀ ದೇಶದಲ್ಲಿ ಅದನ್ನ ಗೌರವಯುತವಾಗಿ ಅತ್ಯಂತ ಸಂತೋಷವಾಗಿ ಆಚರಿಸ್ಕೊಂಡು ಬರ್ತಿರುವಂಥದ್ದು ನಿಮಗೆ ಗೊತ್ತೇ ಇದೆ. ಮೊನ್ನೆ ಜನವರಿ 26ನೇ ತಾರೀಕು ನಾವು ಅದನ್ನು ಮತ್ತೆ ಮಾಡಿದ್ವಿ. ಈ ವರ್ಷವೂ ಸಹ ಇದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಗಣರಾಜ್ಯೋತ್ಸವ ಅಂದರೆ ಸಂವಿಧಾನವನ್ನು ಒಪ್ಪಿಕೊಂಡು ಒಂದು ಗಣರಾಜ್ಯವಾದಂತಹ ದಿನ, ದೇಶಕ್ಕೆ ಮಹತ್ತರವಾದ ದಿನ. ಸಂವಿಧಾನವನ್ನು ಒಪ್ಪಿಕೊಂಡ ದಿನ ಅಂದ ಮೇಲೆ ಸಂವಿಧಾನದ ಕರ್ತೃ, ಸಂವಿಧಾನದ ಪಿತಾಮಹನ ಹೆಸರನ್ನು ಉಲ್ಲೇಖ ಮಾಡಬೇಕಾಗಿರುವಂಥದ್ದು, ಅವರ ವಿಚಾರಗಳನ್ನು ಹೇಳಬೇಕಾಗಿರುವಂಥದ್ದು ಮತ್ತು ಅವರ ಚಿತ್ರವನ್ನು ಬಳಸಬೇಕಾದಂಥದ್ದು ಕನಿಷ್ಠ ಜ್ಞಾನ ಇರುವಂತಹ ಯಾರಿಗಾದರೂ ಹೊಳೆಯುವಂತಹ ಮಾತು. ಅಂಟಿಲ್ ಅನ್ಲೆಸ್ ನೀವು ಉದ್ದೇಶಪೂರ್ವಕವಾಗಿ ಅದನ್ನ ಮರೆಮಾಚಬೇಕು, ಆ ಸಂವಿಧಾನ ಶಿಲ್ಪಿಯನ್ನ ಜನರ ಮನಸ್ಸಿನಿಂದ ದೂರ ತಳ್ಳಬೇಕು ಅಂತ ನೀವು ಉದ್ದೇಶಪೂರ್ವಕವಾಗಿ ಒಂದು ಷಡ್ಯಂತ್ರದ ಭಾಗವಾಗಿ ಕೆಲಸ ಮಾಡಿದರೆ ಮಾತ್ರ ಅವತ್ತು ನಿಮಗೆ ಅವರ ಫೋಟೋ ಹಾಕಬೇಕು ಅಂತಲೋ ಅವರ ಹೆಸರನ್ನು ಬಳಸಬೇಕು ಅಂತಲೋ ಯೋಚನೆ ಬರೋದಿಲ್ಲ. ಬರುತ್ತೆ, ಬಟ್ ಅದನ್ನ ಉದ್ದೇಶಪೂರ್ವಕವಾಗಿ ತಡೆ ಹಿಡಿತೀವಿ. ಸೊ ಅಂಥ ಕೃತ್ಯವನ್ನ ಇತ್ತೀಚಿನ ವರ್ಷಗಳಲ್ಲಿ ನೋಡ್ಕೊಂಡು ಬರ್ತಿದ್ದೀವಿ. ಅಂಬೇಡ್ಕರ್ ವಿರುದ್ಧ ಷಡ್ಯಂತ್ರಗಳು ಅವರು ಬದುಕಿದ್ದಾಗ ನಡೆದಿದ್ದಕ್ಕಿಂತ ಅವರು ತೀರಿಕೊಂಡ ಈ ಸಮಯದಲ್ಲಿ ಎಷ್ಟೋ ವರ್ಷಗಳ ನಂತರ ಈಗ ಹೆಚ್ಚಾಗಿ ನಡೀತಾ ಇದೆ. ಹೇಗೆ ನಡೀತಾ ಇದೆ ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ RSS ಮತ್ತು BJPಯ ಷಡ್ಯಂತ್ರ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಗಾದ್ರೂ ಮಾಡಿ ಅಳಿಸಿ ಹಾಕಬೇಕು ಅನ್ನುವಂತಹ ಷಡ್ಯಂತ್ರ, ಅದು ಹೇಗೆ ಕೆಲಸ ಮಾಡ್ತಿದೆ ಅದನ್ನು ವಿವರಿಸ್ತೀನಿ. ಆದರೆ ಅದಕ್ಕಿಂತ ಮೊದಲು ಅಂತಹ ಕೃತ್ಯವನ್ನ ಮಾಡೋಕೆ ಹೋಗಿ ಒಂದು ಮಹಿಳಾ ಫಾರೆಸ್ಟ್ ಗಾರ್ಡ್ ಅಲ್ಲಿ ಸೆಕ್ಯೂರಿಟಿಗೆ ಹಾಕಿದ್ರು, ಅವರಿಂದ ಛೀಮಾರಿ ಹಾಕಿಸಿಕೊಂಡ ಮಹಾರಾಷ್ಟ್ರದ ಮಿನಿಸ್ಟರ್ ಬಗ್ಗೆ ಮೊದಲಿಗೆ ಹೇಳ್ತೀನಿ. ಸೊ ನೀವು ಆರಂಭದಲ್ಲಿ ಒಂದು ವಿಡಿಯೋ ನೋಡಿದ್ರಲ್ಲ, ಒಂದು ಮಹಿಳಾ ಗಾರ್ಡ್, ಅವರು ಫಾರೆಸ್ಟ್ ಗಾರ್ಡ್, ಅವರನ್ನ ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮ, ನಾಸಿಕ್ನಲ್ಲಿ ನಡೀತಾ ಇದ್ದಂತಹ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಸೆಕ್ಯೂರಿಟಿಯ ಭಾಗವಾಗಿ ಅವರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಅಲ್ಲಿನ ನೀರಾವರಿ ಸಚಿವ, ಮಹಾರಾಷ್ಟ್ರ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿರುವಂತಹ ಗಿರಿರಾಜ್ ಮಹಾಜನ್ ಅನ್ನುವಂಥವ್ರು ಬಂದು ಭಾಷಣ ಮಾಡಿದ್ರು. ಇನ್ನು ಈ ಹಿಂದುತ್ವದ ಮೈಂಡ್ ಸೆಟ್ನಲ್ಲಿರುವಂಥವ್ರು, ಮನುವಾದದ ಮೈಂಡ್ ಸೆಟ್ನಲ್ಲಿರುವಂಥವ್ರು ಭಾಷಣಗಳಲ್ಲಿ ಅಂಬೇಡ್ಕರ್ ಹೆಸರನ್ನ ಚುನಾವಣೆಗಳಲ್ಲಿ ಮಾತ್ರ ಬಳಸ್ಕೊಳ್ತಾರೆ. ಯಾಕಂದ್ರೆ ಅವಾಗ ದಲಿತರ ವೋಟ್ ಬೇಕು. ಬೇರೆ ಸಂದರ್ಭದಲ್ಲಿ ಬಳಸೋರು ಸಹ ಅದು ಅವರಿಗೆ ಅನಿವಾರ್ಯ ಅಂದರೆ ಮಾತ್ರ ಬಳಸೋದು. ಸೊ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಅನಿವಾರ್ಯ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಸರ್ಕಾರ ಕೊಡುವಂತಹ ಗಣರಾಜ್ಯೋತ್ಸವದ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ ನೀವು ಸರಿಯಾಗಿ ಗಮನಿಸಿದ್ರೆ ಎಲ್ಲಿಯೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಇರೋದಿಲ್ಲ, ಅವರ ಹೆಸರು ಇರೋದಿಲ್ಲ, ಉಲ್ಲೇಖ ಇರೋದಿಲ್ಲ. ಅವ್ರಿಗೆ ಬೇಕಾಗಿಲ್ಲ, ಅಷ್ಟೇ ಅವರ ಉದ್ದೇಶ. ಸೊ ಇವರು ಮಂತ್ರಿಗಳು ಗಿರಿರಾಜ್ ಮಹಾಜನ್ ಭಾಷಣ ಬೀಗಿದ್ರು. ಭಾಷಣದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧವೇ ಇಲ್ಲದಂಥವ್ರ ಹೆಸರುಗಳೆಲ್ಲ ಬಂದು ಹೋಯ್ತು. ಶಿವಾಜಿ ಹೆಸರು ಬಂದು ಹೋಯ್ತು. ಇನ್ಯಾರ್ಯಾರೋ RSS ಎತ್ತಿ ಮೆರೆಸಲು ಪ್ರಾರಂಭಿಸಿರುವಂತಹ ಅಥವಾ ಆ ಷಡ್ಯಂತ್ರ ಮಾಡ್ತಾ ಇರುವಂತಹವರ ಹೆಸರುಗಳೆಲ್ಲ ಬಂದು ಹೋಯ್ತು. ಬಾಬಾ ಸಾಹೇಬ್ರ ಹೆಸರು ಮಾತ್ರ ಬರಲಿಲ್ಲ, ಅಂಬೇಡ್ಕರ್ ಹೆಸರು ಮಾತ್ರ ಬರಲಿಲ್ಲ. ಯಾವ ಸಂವಿಧಾನವನ್ನ ಅಳವಡಿಸದ ದಿನಕ್ಕಾಗಿ ಆಚರಣೆ ನಡೀತಾ ಇತ್ತು ಆ ಸಂವಿಧಾನವನ್ನ ಕೊಟ್ಟ ವ್ಯಕ್ತಿಯ ಹೆಸರು ಬರಲಿಲ್ಲ. ಭಾಷಣ ಮುಗಿಸಿ ಹೋಗ್ತಿದ್ರು, ತಮ್ಮ ಗುರಿ ಮುಗೀತು, ಉದ್ದೇಶ ನೆರವೇರಿತು. ಅಂಬೇಡ್ಕರ್ ಹೆಸರು ಹೇಳದೆ ನಾನು ಸಾಧಿಸಿಬಿಟ್ಟೆ ಅಂತ ಗರ್ವದಿಂದ ಹೋಗ್ತಿರ್ಬೇಕಾದ್ರೆ ಅದನ್ನ ಅಲ್ಲೇ ನಿಂತು ನೋಡ್ತಾ ಇದ್ದಂತಹ ಮಹಿಳಾ ಗಾರ್ಡ್ ಮಾಧವಿ ಜಾಧವ್ ಅನ್ನುವಂಥವ್ರು, ಅವರು ಸಿಡಿದೆದ್ದು ನೇರವಾಗಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು, ಕೂಗೋದಕ್ಕೆ ಶುರು ಮಾಡಿದ್ರು. ಅಂಬೇಡ್ಕರ್ ಹೆಸರು ಯಾಕೆ ಹೇಳಲಿಲ್ಲ?
ನಾನಿವತ್ತು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ. ಈ ದೇಶದ ಸಂವಿಧಾನ ಕರ್ತೃ ಹೆಸರು ಯಾಕೆ ಹೇಳಲಿಲ್ಲ? ಅವ್ರು ತಾನೇ ಸಂವಿಧಾನ ಕೊಟ್ಟಿದ್ದು, ಅವ್ರ ಹೆಸರು ಯಾಕೆ ಬರಲಿಲ್ಲ ಇಲ್ಲಿ, ಯಾಕೆ ಬರಲಿಲ್ಲ ಅಂತ ಜೋರಾಗಿ ಕೂಗೋಕ್ ಶುರು ಮಾಡ್ತಾರೆ. ಪಕ್ಕದಲ್ಲಿದ್ದಂತಹ ಬೇರೆ ಮಹಿಳಾ ಪೊಲೀಸರು ಬೇರೆಯವರೆಲ್ಲ ಸಮಾಧಾನ ಮಾಡಕ್ ನೋಡ್ತಾರೆ, ಯಾಕೆಂದ್ರೆ ಇದು ದೊಡ್ಡ ಸುದ್ದಿ ಆಗ್ಬಿಡುತ್ತೆ, ಮಾಧ್ಯಮ ಇದೆಯಲ್ಲಿ ಅನ್ನುವಂಥ ಕಾರಣಕ್ಕಾಗಿ. ಬಟ್ ಆಕೆ ನಿಲ್ಲೋದಿಲ್ಲ. ಆಕೆ ಆಕ್ರೋಶನ ಹೊರ ಹಾಕ್ತಾರೆ, ದೊಡ್ಡ ಮಟ್ಟದಲ್ಲಿ ಹೊರ ಹಾಕ್ತಾರೆ. ಮಾಧವಿ ಜಾಧವ್ ನಿಲ್ಲೋದಿಲ್ಲ, ಹೆದರೋದಿಲ್ಲ. ಆಕೆ ಹೇಳ್ತಾರೆ ಸ್ಪಷ್ಟವಾಗಿ, ನನ್ನನ್ನು ಕೆಲಸದಿಂದ ತೆಗೆದ್ರೂ ಪರವಾಗಿಲ್ಲ, ನಾನು ಈ ಪ್ರಶ್ನೆ ಕೇಳ್ತೀನಿ, ಈ ಪ್ರತಿರೋಧ ಒಡ್ಡುತ್ತೀನಿ, ನಾನು ಕ್ಷಮೆ ಕೇಳಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡ್ರು. ಒಂದ್ಸಲ ಅವರು ಕೂಗಾಡಿದ್ದನ್ನ ಒಂದ್ಸಲ ನೋಡ್ಬಿಡಿ. मग बाबासाहेबांचं नाव आहे जो संविधानाला कारणीभूत आहे त्याला तुम्ही संपवायला निघाले. पालकमंत्र्यांची फार मोठी चूक आहे मॅडम, माफी मागणार नाही, पण पालकमंत्र्यांनी त्यांची ही चूक पत्रात घ्यावी. नाही आता राहू दे, जसे तसंच राहू दे. मला मीडियाशी घेणं नाही मॅडम, मला सस्पेंड केलं, मी वाळूचे गाड्या उपसील, मी माती काम करीन, पण बाबासाहेबांची ओळख पुसून येणार नाही. मला सस्पेंड करायचं करू शकता मॅडम, बाबासाहेबाला संपवायचं काम करायचं नाही. 26 जानेवारी 15 ऑगस्ट मध्ये मी नाही मानत, पण लोकशाही मॅडम तुम्ही सुद्धा संविधानामुळे आहात, पालकमंत्री सुद्धा पालकमंत्री संविधानामुळे आहे. कोणताही जाती भेद नाही, सगळी समानता त्यांनी दिली आहे. आमच्या कानात उरत होते बाबासाहेबांचं नाव आता तरी भाषणात येईल, मग तरी भाषणात येईल. ज्या लोक संविधानाला लोकशाहीला कारणीभूत नाही त्यांची नावं वारंवार घेतली गेली, मग जो संविधानाला कारणीभूत आहे तो प्रजासत्ताक दिनाचा जो मानकरी आहे त्याचं नाव भाषणात का नाही? ಸೊ ನೋಡಿದ್ರಲ್ಲ, ಅವ್ರು ತಾಳ್ಮೆ ಕಳ್ಕೊಂಡ್ರು. ಯಾಕೆಂದ್ರೆ ಇದು ಇವತ್ತು ನಿನ್ನೆಯಿಂದ ನಡೀತಾ ಇಲ್ಲ, ಬಹಳ ದಶಕಗಳಿಂದ ನಡ್ಕೊಂಡು ಬರ್ತಿದೆ. 2014 ನಂತರ ದೊಡ್ಡ ಮಟ್ಟದಲ್ಲಿ ವೇಗ ಪಡ್ಕೊಂಡಿದೆ. ನಾನು ಆರಂಭದಲ್ಲಿ ಹೇಳದ್ನಲ್ಲ, ಬಿಜೆಪಿ RSS ಕುತಂತ್ರ ಏನು ಅಂತ, ಅದು ಏನೂ ಇಲ್ಲ. ಅದು ಆರಂಭದಿಂದಲೂ ಅವರು ಈ ದೇಶಕ್ಕೆ ಸಂವಿಧಾನ ಅಳವಡಿಸಿಕೊಳ್ಳಬೇಕು ಅಂದಾಗಲಿಂದಲೂ ಸಹ, ಮತ್ತು ಈ ದೇಶದ ಸಂವಿಧಾನವನ್ನ ಏನು ಸಂಸತ್ತಿನಲ್ಲಿ ಬಾಬಾ ಸಾಹೇಬರು ಮಂಡಿಸಿದ ದಿನದಿಂದ ಈ ದೇಶದ ಸಂವಿಧಾನವನ್ನು ನಾವು ಒಪ್ಪಲ್ಲ. ನಮಗೆ ಯಾವತ್ತಿದ್ರೂ ಸಹ ಜಾತಿವಾದವನ್ನ ಪ್ರೋತ್ಸಾಹಿಸುವ, ದಲಿತರನ್ನ ಗುಲಾಮರನ್ನಾಗಿಡುವಂತಹ, ದಲಿತರಿಗೆ ಯಾವ ಹಕ್ಕುಗಳು ಇಲ್ಲದಂತೆ ನೋಡಿಕೊಳ್ಳುವಂತಹ, ಅವರ ಮೇಲೆ ಶೋಷಣೆ ಮಾಡುವ ಅಧಿಕಾರ ಕೊಡುವಂತಹ ಮನುಸ್ಮೃತಿನೇ ನಮ್ಮ ಸಂವಿಧಾನ, ಅದನ್ನು ಬಿಟ್ಟು ಬೇರೆ ಯಾವುದನ್ನು ಒಪ್ಪೋದಿಲ್ಲ ಅಂತ RSS ಹೇಳ್ಕೊಳ್ತು, ಬಹಿರಂಗವಾಗಿ ಹೇಳ್ಕೊಳ್ತು. ಕೊದ್ದು ಮುಚ್ಚಿ ಸಭೆಗಳಲ್ಲ, 4 ಗೋಡೆಗಳ ನಡುವೆ ಅಲ್ಲ, ಬಹಿರಂಗವಾಗಿ ಲೀಲಾ ಮೈದಾನ ಏನಿದೆ ದೆಹಲಿಯಲ್ಲಿ, ರಾಮಲೀಲಾ ಮೈದಾನ, ಆ ಮೈದಾನದಲ್ಲಿ ಪೆಂಡಲ್ ಹಾಕೊಂಡು ಮೈಕ್ ಹಾಕೊಂಡು ಕೂಗಾಡಿದ್ರು. ನಾವು ಒಪ್ಪಲ್ಲ ಈ ದೇಶದ ಸಂವಿಧಾನ. ಹೂ ಇಸ್ ಅಂಬೇಡ್ಕರ್? ಅಂಬೇಡ್ಕರ್ ಯಾರು ನಮ್ಮ ದೇಶಕ್ಕೆ ಸಂವಿಧಾನ ಬರೆಯೋದಕ್ಕೆ? ಪುರಾತನ ಕಾಲದಿಂದ ಈ ಸಂವಿಧಾನ ಅನ್ನೋದು ಏನಿದೆಯಲ್ಲ ಅದು ನಮಗೆ ಮನುಸ್ಮೃತಿನೇ. ಇವತ್ತಿಗೋದೆ ನಾಳೆಗೋದೆ ಅಂದ್ರು. ಈ ದೇಶದ ಧ್ವಜವನ್ನು ಒಪ್ಪಲಿಲ್ಲ, ಈ ದೇಶದ ರಾಷ್ಟ್ರಗೀತೆಯನ್ನು ಒಪ್ಪಲ್ಲ ಅವರು. ಅಂತಹ RSSನ ಶಾಖೆಗಳಿಂದ ಟ್ರೈನಿಂಗ್ ಪಡ್ಕೊಂಡು ಬರುವಂತಹವರು ಬಿಜೆಪಿ ಅವರು, ಮತ್ತು ಬಿಜೆಪಿ ಜೊತೆ ಸಂಘ ಪರಿವಾರವನ್ನು ಒಪ್ಪಿಕೊಂಡಿರುವಂತಹ ಪಕ್ಷಗಳು ಯಾವುದೇದಿದಾವೋ ಅವರು. ಸೊ ಈ RSS ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ, ಕಾಂಗ್ರೆಸ್ ಇದ್ದಾಗಲೇ ಅಂಬೇಡ್ಕರ್ ಹೆಸರನ್ನ ಎಲ್ಲಿ ಕಟ್ ಮಾಡಕ್ ಸಾಧ್ಯನೋ ಅಲ್ಲಿ ಕಟ್ ಮಾಡ್ಕೊಂಡು ಬರ್ತಿದ್ರು. 2014 ನಂತರ ಕಂಪ್ಲೀಟ್ ಪವರ್ ಸಿಕ್ಬಿಡ್ತು. ಎಲ್ಲ ಕಡೆ ಮರೆ ಮಾಚ್ಬಿಡೋಣ ಅಂತ. ಓಟಿಗೆ ಮಾತ್ರ ಅಂಬೇಡ್ಕರ್ ಹೆಸರು, ಬೇರೆ ಯಾವುದಕ್ಕೂ ಅಂಬೇಡ್ಕರ್ ಹೆಸರು ಇರಲ್ಲ. ಬಿಜೆಪಿ ಸಂಸದರು ಹೇಳ್ತಾರೆ, ಈ ದೇಶದ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಾವು ಬಂದಿರೋದು, ಬದಲಾಯಿಸೇ ತೀರ್ತೀವಿ ಅಂತ, ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿಕೆಗಳನ್ನು ಕೊಡ್ತಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಯಾವ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದರೋ ಆ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳಿದ ತಮ್ಮದೇ ಪಕ್ಷದ ಮಂತ್ರಿಗಳು, ಶಾಸಕರು, ಸಂಸದರು ಯಾರ ಮೇಲೆ ಒಂದು ಕ್ರಮ ಕೈಗೊಳ್ಳೋದಿಲ್ಲ. ಫ್ರೀ ಫಾರ್ ಆಲ್ ಬಿಟ್ಟುಬಿಟ್ಟಿದ್ದಾರೆ. ಆ ಧೈರ್ಯದಿಂದಾನೇ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸಂಘಿಗಳು, ಮನುವಾದಿಗಳು, ಅವರು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ, ನ್ಯಾಯಾಂಗದಲ್ಲೂ ಇದ್ದಾರೆ, ಲಾಯರ್ಗಳಿದ್ದಾರೆ, ಒಂದಷ್ಟು ಜಡ್ಜ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಆಡಳಿತ ವರ್ಗದಲ್ಲೂ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಹೊಸ ಕಥೆಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಿದ್ದಾರೆ. ಏನ ಆ ಹೊಸ ಕಥೆಗಳು ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದೇ ಇಲ್ಲ ಸಂವಿಧಾನನ, ಒಬ್ಬ ಬ್ರಾಹ್ಮಣ ಒಬ್ಬ ಬರ್ದಂತ ಇನ್ನೊಬ್ಬರ ಹೆಸರು ಹೇಳ್ಕೊಂಡು ಓಡಾಡ್ಕೊಂಡಿದ್ದಾರೆ.
ಆ ಮೂಲಕ ಬಾಬಾ ಸಾಹೇಬರ ಹೆಸರನ್ನ ಹೇಗಾದ್ರೂ ಮಾಡಿ ತೆರೆಮೇರೆಗೆ ಸರಿಸ್ಬಿಡ್ಬೇಕು. ಅವರ ಹೆಸರನ್ನ ಪಕ್ಕಕ್ಕೆ ಸರಿಸಿ ಜನರ ಮನಸ್ಸಿಂದ ದೂರ ಮಾಡಿಬಿಟ್ರೆ ಈ ದೇಶದ ಸಂವಿಧಾನವನ್ನ ಕಿತ್ತು ಬಿಸಾಕರೆ ಕೇಳೋರು ಯಾರು ಇರಲ್ಲ ಅನ್ನೋದು ಅವ್ರ ಧೈರ್ಯ. ಯಾರು ಇರ್ತಾರೆ? ಈ ದೇಶದ ಸಂವಿಧಾನದ ವಿರುದ್ಧ ಒಂದು ಸಣ್ಣ ಷಡ್ಯಂತ್ರ ನಡೆದ್ರು, ಸಣ್ಣ ವಿಚಾರ ಬಂದ್ರು, ಸಿಡಿದೇಳೋದು ದಲಿತರೇನೆ ಸಿಡಿದೇಳೋದು. ಆ ದಲಿತರಿಂದ ಬಾಬಾ ಸಾಹೇಬರ ಹೆಸರನ್ನ ಮರೆಮಾಚ್ಬಿಟ್ರೆ, ದೂರ ಮಾಡಿಬಿಟ್ರೆ ದಲಿತರ ಸಂವಿಧಾನದ ವಿರುದ್ಧ ಏನೇ ನಡೆದ್ರು ಸುಮ್ಮನೆ ಇದ್ದು ಬಿಡ್ತಾರೆ. ಆಗ ಇವರ ಷಡ್ಯಂತ್ರಗಳು ಎಲ್ಲ ಕೂಡ ನೆರವೇರಿಸ್ಕೊಳ್ಳೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಸೊ ದೇ ಕ್ಯಾನ್ ಈಸಿಲಿ ಇಂಪ್ಲಿಮೆಂಟ್ ಮನುಸ್ಮೃತಿ ಆಸ್ ಅ ಕಾನ್ಸ್ಟಿಟ್ಯೂಷನ್. ಮನುಸ್ಮೃತಿಯನ್ನು ಈ ದೇಶದ ಸಂವಿಧಾನವನ್ನು ಹಾಗೆ ಅಳವಡಿಸೋದಕ್ಕೆ ಅವರಿಗೆ ಅಡೆತಡೆಗಳೆಲ್ಲ ನಿವಾರಣೆ ಆದಂಗೆ ಆಗ್ತವೆ. ಅದರ ಭಾಗವಾಗಿಯೇ ಈ ರೀತಿಯಾದಂತಹ ಒಂದು ಯೋಜಿತ ಷಡ್ಯಂತ್ರ. ಬಾಬಾ ಸಾಹೇಬರ ಹೆಸರನ್ನ, ಅವರ ಫೋಟೋವನ್ನ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿಂದ ಮರೆಮಾಚಿಬಿಡೋದು. ಅದರ ಜೊತೆಗೆ ಒಂದಷ್ಟು ದಂಡಪಿಂಡಗಳಿಗೆ ಚಿಲ್ಲರೆ ಕಾಸು ಕೊಟ್ಟು ಅವುಗಳ ಕೈಯಲ್ಲಿ ಅಪಪ್ರಚಾರ ಮಾಡಿಸೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದು ಬೇರೆ ಒಬ್ಬರು, ಅವರು ಬ್ರಾಹ್ಮಣರಿಗೆ ಆ ಶಕ್ತಿ ಇರೋದು, ಆ ಬುದ್ಧಿ ಇರೋದು. ಮನುಷ್ಯನಿಂದ ಕೀಳು ಮೇಲು ಅಂತ ಮಾಡಿದಂತಹ ಸಮುದಾಯಕ್ಕೆ ಬುದ್ಧಿ ಇದೆಯಂತೆ. ಆ ಬುದ್ಧಿಯನ್ನ ಏನಂತ ಕರಿತೀರಿ ನೀವು? ಆ ಬುದ್ಧಿಯನ್ನ ಸ್ಕ್ವಾಶ್ ಮಾಡಿ, ಅವರ ಷಡ್ಯಂತ್ರಗಳನ್ನು ಮಣ್ಣು ಪಾಲು ಮಾಡಿ ಈ ದೇಶಕ್ಕೆ ಸಮಾನತೆಯ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೆ ಅದು ಬೇಕಾಗಿಲ್ಲ ಅವ್ರಿಗೆ. ಹಾಗಾಗಿ ಈ ಷಡ್ಯಂತ್ರಗಳು ನಡೆಸ್ಕೊಂಡು ಬರ್ತಿದ್ದಾರೆ. ಅದರ ಭಾಗವಾಗಿಯೇ ಈ ಗಿರಿರಾಜ್ ಮಹಾಜನ್ ಅನ್ನುವಂತಹ, ಹಾಗೆ ನೋಡಿದರೆ ಈ ವ್ಯಕ್ತಿ ಮೊದಲು ಬಾಬಾ ಸಾಹೇಬರಿಗೆ ನಮಸ್ಕರಿಸಬೇಕು. ಯಾಕೆ ಅಂದ್ರೆ OBC ಇಂದ ಬರುವಂತಹ ವ್ಯಕ್ತಿ, OBCಗಳಿಗೆ ಹಕ್ಕುಗಳನ್ನು ಕೊಟ್ಟಿದ್ದ ಅದೇ ಬಾಬಾ ಸಾಹೇಬರು. ಇಲ್ಲದೆ ಹೋದ್ರೆ ಅವರು ಬ್ರಾಹ್ಮಣರ ಹೊಲದಲ್ಲೋ ಮನೆಯಲ್ಲೋ ಕೊಟ್ಟಿಗೆಯಲ್ಲೋ ಕೂಲಿ ಮಾಡಿಕೊಂಡು ಇರಬೇಕಾಗಿರ್ತಿತ್ತು ಮನುಸ್ಮೃತಿ ಇದ್ದಿದ್ರೆ. ಬಾಬಾ ಸಾಹೇಬ್ರೆ ಅದಕ್ಕೆ ಹಕ್ಕುಗಳನ್ನು ಕೊಟ್ಟಿದ್ದು. ಮಹಿಳೆಯರಿಗೆ ಹಕ್ಕುಗಳನ್ನು ಕೊಟ್ಟಿದ್ದು ಬಾಬಾ ಸಾಹೇಬರು. ಬ್ರಾಹ್ಮಣ ಮಹಿಳೆಗೂ ಹಕ್ಕುಗಳನ್ನು ಕೊಟ್ಟಿದ್ದು ಬಾಬಾ ಸಾಹೇಬರು. ಆದರೆ ಮನುವಾದದ ಮದ, ಹಿಂದುತ್ವದ ವಿಷ ಇವರ ಮನಸ್ಸಲ್ಲಿ ಎಷ್ಟು ತುಂಬಿಕೊಂಡಿದೆ ಅಂದ್ರೆ, ಇವರಿಗೆ ಎಲ್ಲವನ್ನೂ ಕೊಟ್ಟಂತಹ ಮೇಧಾವಿ ಆ ವ್ಯಕ್ತಿಯ ಹೆಸರು ಬೇಕಾಗಿಲ್ಲ, ಆ ವ್ಯಕ್ತಿನೇ ಅಸ್ತಿತ್ವದಲ್ಲಿ ಇಲ್ದಂಗೆ ಮಾಡ್ಬಿಡ್ಬೇಕು ಅಂತ ಈ ಷಡ್ಯಂತ್ರಗಳನ್ನು ಮಾಡ್ತಾರೆ. ಅದಕ್ಕೆ ಪ್ರತಿರೋಧವಾಗಿ ಮಾಧವಿ ಜಾಧವ್ ಅವರು ಸಿಡಿದೆದ್ದಿದ್ದಾರೆ. ತಾಳ್ಮೆ ಅನ್ನೋದು ಕಳ್ಕೊಂಡಿದ್ದಾರೆ. ಅದು ಎಥಿಕಲಿ ಕರೆಕ್ಟಾ? ಅವರು ಡ್ಯೂಟಿಯಲ್ಲಿ ಇರ್ಬೇಕಾದ್ರೆ ಅದು ಮಾಡಬಹುದಾ? ಆ ಪ್ರಶ್ನೆಗಳನ್ನ ನೀವು ಕೇಳೋದಾದ್ರೆ, ಈ ದೇಶದಲ್ಲಿ ಎಥಿಕ್ಸ್ ಇಟ್ಕೊಂಡು ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಪ್ರಧಾನಿಯಿಂದ ಹಿಡಿದು ಕಟ್ಟ ಕಡೆಯ ಕ್ಲರ್ಕ್ ವರೆಗೆ ಯಾವನೇ ಏನೇನು ಮಾಡ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಇಡೀ ಜಗತ್ತಿಗೆ ಗೊತ್ತಿದೆ. ಸೊ ಎಥಿಕ್ಸ್ ಬಗ್ಗೆ ಮಾತಾಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಬರುವಂತಹದ್ದು ಸಂವಿಧಾನಕ್ಕೆ ಅಪಮಾನ ಆದಾಗ ತಾನು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಹುದ್ದೆಯಲ್ಲಿದ್ದರೂ ಸಹ ನಾನು ಪ್ರತಿರೋಧ ಒಡ್ಡುತ್ತೀನಿ ಅನ್ನುವಂಥದ್ದು, ಅದನ್ನು ಮಾಧವಿ ಜಾಧವ್ ಅವರು ಮಾಡಿ ತೋರಿಸಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.